ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹಾಗೆ ಸ್ಟಿಚಿಂಗ್ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ತೊಗೊಂಬಂದಿದ್ದೀನಿ, ಎಷ್ಟೆಲ್ಲ ತೊಗೊಂಬಂದಿದ್ದೀನಿ, ಹಾಗೆ ಸಂಕ್ರಾಂತಿದು ಬಟ್ಟೆಗಳು ತುಂಬಾ ಸ್ಟಿಚ್ ಮಾಡಿದ್ದೆ. ಅವು ಫೋಟೋ ಶೇರ್ ಮಾಡ್ತೀನಿ ನೋಡಿರಿ. ತುಂಬ ಬಟ್ಟೆಗಳು ಕೂಡ ಸ್ಟಿಚ್ ಮಾಡಿದ್ದೆ. ಯಾವುದೂ ಅಷ್ಟೊಂದು ವಿಡಿಯೋ ಹಾಕಲಿಕ್ಕೆ ಆಗ್ತಾ ಇಲ್ಲ. ಸೊ ಇವಾಗ ನೋಡಿರಿ, ಇಲ್ಲಿ ನಾನು ತುಂಬ ಲೇಸ್ ಇರ್ತಾವೆ. ಆ ಲೇಸ್ಗಳು ಎಲ್ಲ ವೆರೈಟಿ ತಂದಿರ್ತಾರೆ. ಇವಾಗ ತುಂಬ ವೆರೈಟಿ ತೊಗೊಂಬಂದಿದ್ದಾರೆ. ಹಾಗೆ ಲೇಸ್ ಆಯಿತು, ಹಾಗೆ ಮತ್ತು ಲೈನಿಂಗ್ ಬಟ್ಟೆ ಆಯಿತು. ನನಗೆ ಏನೇನು ಬೇಕಲ್ಲ, ತುಂಬ ಇವಾಗ ಮದುವೆ ಸೀಸನ್ ಇರೋದ್ರಿಂದ ತುಂಬ ಇವಾಗ ಲೈನಿಂಗ್ ಬಟ್ಟೆ ಎಲ್ಲನೂ ಖಾಲಿ ಆಗಿದ್ದು. ಹಾಗೆ ಈ ರೀತಿ ಎಲ್ಲ ನೋಡಿಬಿಟ್ಟು ತೊಗೊಳ್ತಾ ಇದ್ದೀನಿ ನೋಡಿ. ಹಾಗೆ ಮತ್ತು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಫೋಟೋಗಳು ಕೂಡ ನಿಮಗೆ ಶೇರ್ ಮಾಡ್ತೀನಿ. ನಾನು ಸಂಕ್ರಾಂತಿ ಹಬ್ಬದ ಯಾವ್ಯಾವ ಸ್ಟಿಚ್ ಮಾಡಿದೆ ಮತ್ತು ಅವರು ಬಟ್ಟೆ ಹಾಕೊಂಡಾಗ ಯಾವ ರೀತಿ ಕಾಣ್ತಾ ಇದೆ ಅಂಥೇಳಿ, ಫಾಲ್ಗಳು ಹಾಗೆ ಲೈನಿಂಗ್ ಈ ರೀತಿ ಎಲ್ಲ ನೋಡಿಕೊಂಡು ಹಾಕ್ತಾ ಇದ್ದೀನಿ ನೋಡಿ. ನಾನು ಕಂಟಿನ್ಯೂ ಇಲ್ಲೇ ತೊಗೊಳ್ತಾ ಇರ್ತೀನಿ. ಮತ್ತು ಬೆಂಗಳೂರಿಗೂ ಆರ್ಡ್ರ್ ಕೊಟ್ಟಿರ್ತೀನಿ. ಹಾಗೆ ಇವು ಇಲ್ಲೇನು ಸಿಗಲ್ಲಲ್ಲ, ಅಲ್ಲಿ ಕೊಟ್ಟಿರ್ತೀನಿ ನಾನು. ಇವಾಗ ಅದೇ ಸೇಮ್ ಇಲ್ಲಿ ಸಿಗ್ತಾ ಇದೆ ಅಂಥೇಳಿ ನಾನು ಬೆಳಗಾವದಲ್ಲಿ ತೊಗೊಳ್ತಾ ಇರೋದು ನೋಡಿರಿ. ನನಗೆ ಯಾವ್ಯಾವ ಬೇಕು ಎಲ್ಲನೂ ಅಲ್ಲಿ ಹಂಗನ ಸಿಗ್ತಾ ಇದೆ. ಇವಾಗ ನಾನು ಹೇಳಿಬಿಟ್ಟು ತರಿಸ್ತಾ ಇದ್ದೀನಿ. ಹಾಗೆ ಇವಾಗ ಬೆಂಗಳೂರಿಗೆ ಹೋದಾಗ ಅಷ್ಟೇ ಅಲ್ಲಿ ನಾನು ತರ್ತಾ ಇದ್ದೀನಿ. ಮತ್ತು ಸಿಗಲೇ ಇಲ್ಲ ಅಂದ್ರೆ ಅಷ್ಟೇ ನಾನು ಆರ್ಡ್ರ್ ಕೊಟ್ಟು ತರಿಸ್ಕೊಳ್ತೀನಿ. ಇವ್ರಿಗೆ ಆಗಂಗಿಲ್ಲ ಅಂತಂದ್ರೆ ಕೂಡ ಅಷ್ಟೇ ನಾನು ತರಿಸ್ಕೊಳ್ತಾ ಇದ್ದೀನಿ. ಇವಾಗ ಲೈನಿಂಗ್ ನೋಡಿರಿ, ತುಂಬ ಕಲರ್ಸ್ಗಳದಾವ. ಹಾಗೆ ನಾನು ಬಂದಾಗೊಮ್ಮೆ ಇರಲಿಲ್ಲ, ಖಾಲಿ ಅಂದರೆ ಎಲ್ಲ ಸ್ಟಾಕ್ ಎಲ್ಲ ಏನೂ ಇರಲಿಲ್ಲ ಇವ್ರ ಕಡೆ. ಆವಾಗ ಎಲ್ಲನೂ ಖಾಲಿ ಆಗಿತ್ತು. ಇವಾಗ ಬರ್ತಾ ಇದ್ದೀರಿ, ಆಮೇಲೆ ಮುಂದಿನ ವಾರದಾಗ ಬನ್ನಿ ಅಂತ ಹೇಳಿದರು. ಅದಕ್ಕೆ ಇವನ್ನೆಲ್ಲನೂ ಕಲರ್ ಇನ್ನು ನನಗೆ ಯಾವ್ಯಾವ ಕಲರ್ ಇಲ್ಲಲ್ಲ ಅವನ್ನೆಲ್ಲನೂ ಹಾಕಿಬಿಟ್ಟು ಆಮೇಲೆ ನೆಕ್ಸ್ಟ್ ಮಾರ್ನಿಂಗ್ ನಾನು ವಿಡಿಯೋ ಮಾಡ್ತಾ ಇರೋದು ನೋಡಿ. ಏನೇನು ತೊಗೊಂಬಂದಿದೆ ಅದನ್ನೆಲ್ಲನೂ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಬಟ್ಟೆ ಯಾವುದು ಹಾಗೆ ಇಷ್ಟೆಲ್ಲನೂ ನಾನು ಹೆಂಗೆ ತೊಗೊಂಬಂದೆ, ಯಾಕಂತಂದ್ರೆ ಇವಾಗ ಏನೋ ಮಾಡ್ತಾಯಿದ್ದೀವಿ ಅಂತಂದ್ರೆ ತುಂಬಾ ಕಷ್ಟ ಇರ್ತೈತಿ. ಲೈನಿಂಗ್ ಆಯಿತು, ಇದು ಆಯಿತು. ಇವಾಗ ತುಂಬಾ ಆರ್ಡ್ರುಗಳು ಬರ್ತಾ ಇದ್ದಾವೆ. ಹಾಗೆ ಕೆಲಸಕ್ಕೊಬ್ಬರು ಬೇಕಾಗಿದ್ದಾರೆ, ನೀಟಾಗಿ ಮಾಡೋರು ಕೂಡ ನಮ್ಮದೇ ಅಂದು ಕೆಲಸ ಮಾಡ್ತಾರಲ್ಲ ಆ ಥರ ನಂಗೆ ಬೇಕಾಗಿದ್ದಾರೆ. ಯಾರು ಇದ್ರೆ ಗೋಕಾಕದಲ್ಲಿ ಬಂದು ನಂಬರ್ ಅಂತ ಹಾಕಿದ್ದೀನಿ, ಆ ನಂಬರ್ ಕಾಲ್ ಮಾಡಿ ಕೆಲಸಕ್ಕೆ ಬೇಕಾಗಿದ್ದಾರೆ ನೋಡಿ. ಇವಾಗ ಇದು ಎಲ್ಲನೂ ನಾನು ಪ್ರೀ ವೆಡ್ಡಿಂಗ್ ಶೂಟ್ ಬಟ್ಟೆಗಳು ತೊಗೊಂಬಂದು ನಂಗೆ ಯಾವ್ಯಾವ ಕಲರ್ ಬೇಕಲ್ಲ, ಇದು ಲೈನಿಂಗ್ ಒಬ್ಬರದು ಕಸ್ಟಮರ್ದಿತ್ತು. ಅದ್ರಲ್ಲಿ ಸಿಕ್ಕಿರ್ಕಿಲ್ಲ. ನಾನು ಆಲ್ಮೋಸ್ಟ್ ಅಲ್ಲೇ ತರ್ತಾ ಇದ್ದೀನಿ ಇವಾಗ ಬೆಳಗಾವದಲ್ಲಿನ. ಇದು ನೆಟ್ ಬಟ್ಟೆ 25 ಮೀಟ್ರ್ ತೊಗೊಂಬಂದಿದ್ದೆ ನೋಡಿರಿ. ಅದು ಫ್ರಾಕ್ ಹೊಲಿಲಿಕ್ಕೆ. ಫೋಟೋಶೂಟ್ದು ಒಂದಷ್ಟು ಡ್ರೆಸ್ ರೆಡಿ ಆಗ್ಯಾವ, ಅವನು ಶೇರ್ ಮಾಡ್ತೀನಿ ನಾನು. ಈ ಥರ ಬ್ಲೂ ಕಲರ್, ರೆಡ್, ಜಾಸ್ತಿ ಹೋಗೋ ಕಲರ್ ಇದೊಬ್ಬರು ಬ್ಲೌಸಿಗೆ ಬೇಕಾಗಿತ್ತು. ಆ ನೆಟ್ ಏನೇನು ಬೇಕಲ್ಲ ನಾನು ಅಲ್ಲೇ ತೊಗೊಂಬರ್ತಾ ಇದ್ದೀನಿ. ಹಾಗೆ ಒಂದಷ್ಟು 500 ರೂಪಾಯಿಗೆ ಮೀಟ್ರನ್ನು ತೊಗೊಂಬಂದಿದ್ದೆ ನೋಡಿರಿ, ಅದು ತೋರಿಸ್ತೀನಿ. ಮತ್ತು 150 ರೂಪಾಯಿಗೆ ಮೀಟ್ರ್, ನಿಮ್ಗೆ 60 ರೂಪಾಯಿಗೆ ಮೀಟ್ರಿಂದ ಸಿಗ್ತೈತಿ. ಬಟ್ ನನಗೆ ಕ್ವಾಲಿಟಿ ಚೆನ್ನಾಗಿರುವಂಥ ಬಟ್ಟೆ ಬೇಕಾಗಿತ್ತು. ಇದು ನೋಡಿರಿ 150 ರೂಪಾಯಿಗೆ ಮೀಟ್ರ್, ಅಷ್ಟು ಬಟ್ಟೆ ಅಂದ್ರೆ 150 ರೂಪಾಯಿಗೆ ಮೀಟ್ರ್ ಬಿದ್ದಿದ್ದು. ವಾಪಸ್ ಸಲ ತೊಗೊಂಬಂದಿದ್ದೆ. ಅಂದರೆ ತುಂಬಾ ರೆಡ್ ಬೇಕಾಗಿತ್ತು. ಈ ಕಲರ್ ತುಂಬ ಹುಡುಕಾಡಿ ಸಾಕಾಯಿತು ನನಗೆ, ಕಲರ್ ಸಿಗಲೇ ಇಲ್ಲ. ಲಾಸ್ಟ್ ಒಂದು ಅಂಗಡಿ ಒಳಗೆ ಸಿಕ್ತು. ಅವರು ಬೀಡ್ಸು, ಈ ಥರ ಬೀಡ್ಸು ಇವನ್ನೆಲ್ಲ ತೊಗೊಂಬಂದೆ ನೋಡಿರಿ. ಸೀಸರ್ ತೊಗೊಂಬಂದೆ. ಹಾಗೆ ಇವೊಂದಿದೆ, ಇದು ಒಂದು ಬೇಕಾಗಿತ್ತು. ಹಾಗೆ ಅದಕ್ಕೆ ತೊಗೊಂಬಂದೆ ನೋಡಿರಿ. ಇವು ಬೀಡ್ಸ್ ನೋಡಿರಿ ತುಂಬಾ ಚೆನ್ನಾಗಿದ್ದಾವೆ. ನಾನು ಬ್ಲೌಸ್ ಕೂಡ ತುಂಬಾ ಇವನ್ನ ಹಚ್ತಾ ಇದ್ದೀನಿ. ಇದು 2000 ಮೇಲೆ ಬಿದ್ದಿದೆ ನೋಡಿರಿ ಅದು ಪಾಕಿಟ್. ಈ ರೀತಿ ಒಮ್ಮೆ ತಂದು ಬಿಡ್ತಾ ಇದ್ದೀನಿ. ಯಾಕಂದ್ರೆ ಇದು ಗೊಂಡೆ, ಯಾಕಂದ್ರೆ ನಾವು ಮೇಕಪ್ ಹೋದಾಗ ಸರದ ಗೊಂಡೆ ಏನಾರು ಕಟ್ಟಾದ್ರೆ ಹಾಕಲಿಕ್ಕೆ ಅಂತ ಗೊಂಡೆ ತೊಗೊಂಡೆ. ಇವನ್ನ ಲೆಹಂಗ ಸ್ಟಿಚ್ ಮಾಡಿದ್ರೆ ಅದು ಹಾಕಲಿಕ್ಕೆ ಅಂತ ತೊಗೊಂಡೆ. ದಾರ ತೊಗೊಂಡೆ, ಫಾಲ್ ತೊಗೊಂಡೆ. ಹಾಗೆ ಈ ರೀತಿ ಲೈನಿಂಗ್ ಬಟ್ಟೆ ಎಲ್ಲನೂ ತೊಗೊಂಡೆ. ಇನ್ನೂ ಒಂದಷ್ಟು ಇದು ಮಾಡ್ತಾರೆ, ನಾನು ಎಷ್ಟು ಬೇಕಲ್ಲ ಅಷ್ಟಿಗೆ ತೊಗೊಂಬಂದೆ. ಆಮೇಲೆ ಕೊರಿಯರ್ ಮಾಡಿ ಅಂತ ಹೇಳಿದ್ದೀನಿ. ಇವಾಗ ನೋಡಿ ಈ ಥರ ಬಟ್ಟೆ ಇವಾಗ ಏನೇನು ಸ್ಟಿಚ್ ಮಾಡಿದ್ದೀನಿ. ಹಾಗೆ ನಿಮಗೂ ಇಷ್ಟ ಆಗ್ಬೋದು, ಯಾವುದು ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹಾಗೆ ಇಷ್ಟೆಲ್ಲ ಕೆಲಸ ಮಾಡ್ಕೊತ ತುಂಬ ಆರ್ಡ್ರ್ ಬರ್ತಾ ಇದ್ದಾವೆ. ಹಾಗೆ ಅದಕ್ಕಾಗಿ ಜಾಸ್ತಿ ಆರ್ಡ್ರ್ ಇರೋದ್ರಿಂದ ಒಮ್ಮೊಮ್ಮೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಇವಾಗ ಮದುವೆ ಸೀಸನ್ ಇರೋದ್ರಿಂದ ಮದುವೆಗಳು ತುಂಬ ಬಟ್ಟೆ ಬಂದಿದ್ದಾವೆ. ಈ ಥರ ಎಲ್ಲನೂ ನೋಡಿರಿ. ಇವಾಗ ನಾನು ವಿಡಿಯೋ ಹಾಕ್ತಾಯಿದ್ದೀನಿ. ತುಂಬಾ ಖುಷಿಪಟ್ಟರು ಅವರು, ಮತ್ತು ತುಂಬಾ ಚೆನ್ನಾಗಿ ಆಗಿದ್ದಾವೆ ಅಂಥೇಳಿ ತುಂಬ ಜನನೂ ಹೇಳಿದ್ರಂತೆ ಅವರಿಗೆ. ಇದನ್ನೆಲ್ಲ ಲೇಸ್ ಹಚ್ಚಿ ಸ್ಟಿಚ್ ಮಾಡಿದ್ದೀನಿ ನೋಡಿರಿ. ಇದು ವೆಲ್ವೆಟ್ ಬಟ್ಟೆ, ಇದಕ್ಕೆ ನಾನು ಲೇಸ್ ಹಚ್ಚಿಬಿಟ್ಟು ಸ್ಟಿಚ್ ಮಾಡಿದ್ದೀನಿ.
ಇದು ಲೆಹಂಗಾ ನಿಮ್ಗೆ ತೋರಿಸಿದ್ದೀನಿ ನಾನು ಲೆಹಂಗಾ ಯಾವ ಥರ ಸ್ಟಿಚ್ ಮಾಡಿದ್ದೆ ಅಂತೇಳಿ ನೋಡಿರಿ. ವೇರ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಹಾಗೆ ಅವ್ರಿಗೆ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತೇಳಿ. ಸೊ ಇನ್ನು ನೋಡ್ಕೊಳ್ತಾ ಹೋಗಿ. ಹಾಗೆ ಒಂದು ಹುಡುಗನ ಕುರ್ತಿನೂ ಹೊಲಿದಿದ್ದೆ, ಅದನ್ನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ. ಇವಾಗ ನೋಡಿರಿ, ಈ ಥರ ಲೇಸ್ ಎಲ್ಲ ಹಚ್ಚಿಬಿಟ್ಟಿದ್ದೀನಿ. ಇದು ಲೇಸ್ ಹಚ್ಚಿ ಮತ್ತು ಇದು ಏನಿದಿಲ್ಲ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಖುಷಿಪಟ್ಟರು. ಮತ್ತು ಎಷ್ಟೆಷ್ಟು ಏನೇನು ಸ್ಟಿಚ್ ಮಾಡಿದ್ದೀನಿ, ಯಾವ್ಯಾವ ಥರ ಎಷ್ಟು ಮಂದಿಗೆ ಸ್ಟಿಚ್ ಮಾಡಿದ್ದೀನಿ ನೋಡ್ಕೊಳ್ಳಿ. ಹಾಗೆ ಡ್ರೆಸ್ಸು ತುಂಬ ಕೂಡ ಸ್ಟಿಚಿಂಗ್ ಮಾಡಿದ್ದೀನಿ ಇವಾಗ. ಹೀಗಾಗಿ ಆನ್ಲೈನ್ ಕ್ಲಾಸ್ ಕೂಡ ನಾನು ರೆಗ್ಯುಲರಾಗಿ ತೊಗೋದಕ್ಕೆ ಆಗ್ತಾ ಇಲ್ಲ ಇವಾಗ ಅವ್ರು ಕಂಟಿನ್ಯೂ ಮಾಡಬೇಕು. ಒಂದಷ್ಟು ಎಲ್ಲ ವಿಡಿಯೋಗಳು ಮಾಡಿದ್ದೀನಿ, ಕ್ಲಾಸ್ಗಳು ರೆಡಿ ಮಾಡಿ ಹಾಕಬೇಕು ಅವರಿಗೆ. ಸೊ ನೋಡಿ, ಈ ರೀತಿ ಫೋಟೋಶೂಟು ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಅವರು. ತುಂಬಾ ಚೆನ್ನಾಗಿ ಕೂಡ ಬಂದಿದೆ ನೋಡಿರಿ ಲೆಹಂಗಾ. ಹಾಗೆ ಮೇಲ್ಗಡೆ ಬ್ಲೌಸ್ ನೋಡಿರಿ ಎಷ್ಟು ತುಂಬಾ ಚೆನ್ನಾಗಿ, ಯಾಕಂದ್ರೆ ಪಫ್ ಸ್ಲೀವ್ ಇಟ್ಟು ಹೊಲಿದಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಖುಷಿ ಕೂಡ ಆಯಿತು ನನಗೆ, ಯಾಕಂದ್ರೆ ಕಸ್ಟಮರ್ ಖುಷಿ ಇದ್ದರೆ ನಾವು ಕೂಡ ಖುಷಿ ಅಲ್ವಾ. ಮತ್ತು ಮ್ಯಾರೇಜ್ ಬ್ಲೌಸ್ ಕೂಡ ತುಂಬಾ ಮ್ಯಾರೇಜ್ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ. ಹಾಗಾಗಿ ತುಂಬಾ ಇವಾಗ ಒಂದ್ರ ಮೇಲೆ ಒಂದು ಆರ್ಡ್ರ್ ಬರ್ತಾ ಇದ್ದಾವೆ. ಹಾಗೆ ಇವಾಗ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲನೂ. ಡ್ರೆಸ್ಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೊಂದಷ್ಟು ಇನ್ನು ಮುಂದೆ ನೋಡ್ಕೊಳ್ಳಿ. ಬೇರೆದವ್ರದ್ದು ಫೋಟೋ ಕೂಡ ಹಾಕಿದ್ದೀನಿ ನಾನು, ಯಾವ ರೀತಿ ಬಂದಿದೆ ಅಂಥೇಳಿ. ಇವರು ರೆಗ್ಯುಲರ್ ಕಸ್ಟಮರ್ ನೋಡಿರಿ, ನನ್ನ ಕಡೆನ ಹಾಕ್ತಾರೆ. ಹಾಗಾಗಿ ತುಂಬ ಜನನು ಬಿಡು ಅನ್ನೋದು ಇಲ್ಲೇ ಇಲ್ಲ. ಯಾಕಂದರೆ ಯಾವಾಗೂ ಡಿಸೆಂಬರ್ ಅವಾಗ ಸ್ವಲ್ಪ ಬಿಡು ಆಗ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಅವಾಗೂ ಆಗಲೇ ಇಲ್ಲ ನಾನು. ಏನು ಅಂತಂದರೆ ಹೀಗಾಗಿ ಆನ್ಲೈನ್ ಕ್ಲಾಸ್ ಕೂಡ ತೊಗೊಂಡಿದ್ದೀನಿ ಆವಾಗ. ಸ್ವಲ್ಪ ರೆಗ್ಯುಲರಾಗಿ ಹಾಕಬೇಕು ಅವ್ರಿಗೆ. ಇದು ಒಂದು ಡ್ರೆಸ್ ನೋಡಿ, ಇದು ಒಂದು ಡ್ರೆಸ್ ಸ್ಟಿಚ್ ಮಾಡಿರೋದು. ಇದು ತುಂಬಾ ಚೆನ್ನಾಗಿ ಸಾರಿ ಒಳಗಿಂದ ಇದು ಸ್ಟಿಚ್ ಮಾಡಿದ್ದು. ಇದು ಹೆಂಗೆ ಬಂದೈತಿ ಮತ್ತು ಇನ್ನೇ ಮುಂದೆ ನೋಡ್ಕೊಳ್ಳಿ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂಥೇಳಿ. ಸೊ ಎಲ್ಲನೂ ಹೆಂಗೆ ಬಂದಾವಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹಾಗೆ ನೆಕ್ಸ್ಟ್ ನೋಡಿರಿ, ಈ ಥರ ಇದೊಂದು ಸ್ಟಿಚ್ ಮಾಡಿದ್ದೀನಲ್ಲ 5 ಮೀಟ್ರ್ ಒಳಗೆ ಸಾರಿ ಒಳಗೆ ಸ್ಟಿಚ್ ಮಾಡಿದ್ದೆ. ತುಂಬಾ ಗೇರ ಆಗಿತ್ತು. ಇದು ತುಂಬಾ ಪ್ಲೇಟ್ಸ್ ಮಾಡಿಬಿಟ್ಟು ನಾನು ಹಾಕಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿರಿ. ಆ ಹುಡುಗಿಗೆ ತುಂಬಾ ಚೆನ್ನಾಗಿ ಆಗಿತ್ತು. ಸೊ ಹೀಗೆ ಬಂದಿದೆ. ಹಾಗೆ ನಿಮಗೆ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಬೇರೆ ಎಲ್ಲನೂ ಕೂಡ ಶೇರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರೀ ವೆಡ್ಡಿಂಗ್ ಶೂಟಿಗೆ ಯಾರ್ಯಾರು ಡ್ರೆಸ್ ಬೇಕಾದ್ರೆ ನಮ್ಮ ಗೋಕಾಕದಲ್ಲಿ ಯಾರ್ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿರಿ. ತುಂಬಾ ಚೆನ್ನಾಗಿ ಆಗಿದಾವೆ. ಡ್ರೆಸ್ ಕೂಡ ನಿಮ್ಗೆ ನಾನು ವಿಡಿಯೋ ಮಾಡ್ತೀನಿ. ಇನ್ನೊಂದಷ್ಟು ಇವನ್ನ ಬಟ್ಟೆ ಸ್ಟಿಚ್ ಮಾಡಬೇಕು. ಇನ್ನೊಂದಷ್ಟು ಇವನ್ನೆಲ್ಲನೂ ನಾನು ಮಾಡಿಬಿಟ್ಟು ನಿಮಗೆ ಎಲ್ಲನೂ ಆದಷ್ಟು ಬೇಗನೆ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಈಗ ಮದುವೆ ಸೀಸನ್ ಇರೋದ್ರಿಂದ ನೈಟ್ ಎಲ್ಲ ಕೂತು ಸ್ಟಿಚ್ ಮಾಡಿದರೂ ಕೂಡ ಕವರ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಡ್ರೆಸ್ ಕೂಡ ತುಂಬಾ ಚೆನ್ನಾಗಿ ಆಗಿದ್ದಾವೆ. ಇದು ಕುರ್ತಿ ನೋಡಿರಿ, ಗಂಡು ಹುಡುಗನ ಕುರ್ತಿ ಕೂಡ ತುಂಬಾ ಚೆನ್ನಾಗಿ ಆಗಿತ್ತು, ಕರೆಕ್ಟಾಗಿ ಆಗಿತ್ತು. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.